ಕೆಲವೊಮ್ಮೆ ರಾಷ್ಟ್ರೀಯ ಪಕ್ಷಗಳೇ ಹಾಗೆ ಹೈಕಮಾಂಡ್ ನಾಯಕರ ಓಲೈಕೆಗೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಈ ಕೇರಳ ಸ್ಟೋರಿನೇ ಕಾರಣ. ನೀವು ಕೇರಳ ಸ್ಟೋರಿ ಅಥವಾ ಕೇರಳ ಫೈಲ್ ಅನ್ನುವಂಥ ಸಾಕಷ್ಟು ಸಿನಿಮಾಗಳನ್ನು ನೋಡಿದ್ರ, ಆದರೆ ಕರ್ನಾಟಕ ಸರ್ಕಾರ ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಈ ಕೇರಳದ ಹೈಕಮಾಂಡ್ ನಾಯಕರನ್ನ ಮನವೊಲಿಸೋದಕ್ಕೆ ನಾನಾ ರೀತಿಯ ಕೆಸರತ್ತನ್ನು ಈಗಾಗಲೇ ಮಾಡ್ತಾ ಇದೆ. ಅದಕ್ಕೆ ಮತ್ತೊಂದು ಉದಾಹರಣೆ ಅಂದರೆ ಕೋಗಿಲು ಬಳಿ ಆಗಿರುವಂಥ ಡೆಮಾಲಿಷನ್ ವರ್ಕಿಗೆ ಹೊಸ ಹೊಸ ರೂಪವನ್ನು ಸರ್ಕಾರ ಕೊಡ್ತಾ ಇರುವಂಥದ್ದು. ಅದಕ್ಕೆ ಬೇಕಾದಂಥ ಎಲ್ಲ ನೆರವನ್ನು ಮುಖ್ಯಮಂತ್ರಿ ಆದಿಯಾಗೆ ಸಂಪೂರ್ಣ ಸರ್ಕಾರವೇ ಮುಂದೆ ನಿಂತು ಮಾಡ್ತಾ ಇರುವಂಥದ್ದು. ಈಗಾಗಲೇ ಕೆ.ಸಿ. ವೇಣುಗೋಪಾಲ್ ಯಾವ ರೀತಿ ಟ್ವೀಟ್ ಮಾಡಿದ್ದಾರೆ, ಕೇರಳದಲ್ಲಿ ಈ ಒಂದು ವಿಚಾರ ಎಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ವಿಚಾರ. ಆದರೆ ಯಾವಾಗ ಕೆ.ಸಿ. ವೇಣುಗೋಪಾಲ್ ಟ್ವೀಟ್ ಮಾಡ್ತಾರೋ ಅದಾದ ಬಳಿಕ ಸರ್ಕಾರವೇ ಎದ್ದು ನಿಂತು ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದೆ. ನಿರಾಶ್ರಿತರಿಗೆ ಎಲ್ಲ ರೀತಿಯ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಆದರೆ ಕಾರಂಜ ಜಲಾಶಯ ಇವತ್ತಿಗೂ ಕೂಡ ಸಾವಿರಾರು ನಿರಾಶ್ರಿತರಿದ್ದಾರೆ. ಅವರಿಗೆ ಏನಾಗಿದೆ? ಅಲಮಟ್ಟಿ ನಿರಾಶ್ರಿತರ ಕಥೆ ಏನಾಗಿದೆ? ಕಾಸರಗೋಡಿನ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆ.ಸಿ. ವೇಣುಗೋಪಾಲ್ ಯಾವತ್ತಾದರೂ ಒಂದು ಧ್ವನಿ ಎತ್ತಿದಾರಾ? ಇಷ್ಟಕ್ಕೂ ಕೆ.ಸಿ. ವೇಣುಗೋಪಾಲ್ ಯಾರು? ಅವರಿಗೂ ಕರ್ನಾಟಕಕ್ಕೆ ಏನು ಸಂಬಂಧ? ಆದರೆ ಇಷ್ಟಾದರೂ ಸರ್ಕಾರ ಓಲೈಕೆ ಮಾಡ್ತಾ ಇರುವಂಥದ್ದು ಯಾತಕ್ಕೆ? ನೋಡೋಣ ಬನ್ನಿ ಸ್ಟೋರಿ. ಮನೆ ಕಟ್ಟಿದ್ಮೇಲೆ ಒಂದೊಂದು ರೂಪಾಯಿ ಸೇವಿಂಗ್ಸ್ ಮಾಡಿ ಮನೆ ಕೆಲಸ ಮಾಡಿ ತಗೊಂಬಂದು ಕಟ್ಟಿರೋದು ಮನೆ ಹಿಂಗ್ ಹೊಡೆದಾಕ್ಬಿಟ್ರೆ ಏನ್ ಮಾಡ್ಬೇಕು ಹೇಳಿ? ನ್ಯಾಯ ಕೊಡ್ಸ್ರಿ ನಮ್ಗೆ ಅಷ್ಟೇ. ಎಐಸಿಸಿ ಈ ಘಟನೆ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಸಂತ್ರಸ್ತರಿಗೆ ಪರಿಹಾರ ಮತ್ತು ಪುನರ್ವಸತಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಪರಿಹಾರದ ಭರವಸೆ ನೀಡಿದ್ದಾರೆ. ಕರ್ನಾಟಕ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ಕೆ.ಸಿ. ವೇಣುಗೋಪಾಲ್ ಅವರು ಕಾಂಗ್ರೆಸ್ನವರು. ನೀವು ಯಾರು ಗುಲಾಮರಾದ್ರೂ ಆಗಿ ನೀವು ಅವರ ಗುಲಾಮಗಿರಿ ಮಾಡ್ಕೊಳ್ಳಿ, ನಮಗೇನ್ ಚಿಂತೆ ಇಲ್ಲ. ಅವರು ಟ್ವೀಟ್ ಮಾಡಿದ ಮೇಲೆ ನಿಮ್ಮ ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟಿದೆ. ಆದರೆ ನನ್ನ ರಾಜ್ಯದ ಜನರನ್ನ ಗುಲಾಮರಾಗಿ ಇನ್ನೊಬ್ಬರ ಮುಂದೆ ತಲೆ ಬಗ್ಗಿಸುವಂತೆ ಮಾಡಬೇಡ್ರಿ. ಇದು ರಾಜಕಾರಣದ ಪ್ರೇಮ್ ಕಹಾನಿ. ಸಿದ್ದರಾಮಯ್ಯ ಸರ್ಕಾರ ಹಾಗೂ ಎಐಸಿಸಿ ವೇಣುಗೋಪಾಲ್ ನಡುವಿನ ಲವ್ ಸ್ಟೋರಿ. ಎಸ್, ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೇರಳ ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಮನೆ ಮಂದಿ ಉಪವಾಸ ಇದ್ರೂ ಪಕ್ಕದ ಮನೆಯವರು ಹೊಟ್ಟೆ ತುಂಬಾ ತಿನ್ಬೇಕು ಎನ್ನುವಷ್ಟು ಇಷ್ಕ್ ಮೊಹಬ್ಬತ್. ಇದಕ್ಕೆ ಇವತ್ತಿನ ಸಾದಾ ಸೀದಾ ಉದಾಹರಣೆ ಅಂದ್ರೆ ಬೆಂಗಳೂರಿನ ಕೋಗಿಲು ಲೇಔಟ್ನ ನಿವಾಸಿಗಳಿಗೆ ಮನೆ ಕೊಡ್ತಿರೋ ನಡೆ. ಡಿಸೆಂಬರ್ 20ನೇ ತಾರೀಕು ಜಿಬಿಎ ಕಾರ್ಯಾಚರಣೆಗೆ ಇಳಿದಿತ್ತು. ಕೋಗಿಲು ಲೇಔಟ್ನಲ್ಲಿದ್ದ ಅಕ್ರಮ ಮನೆಗಳನ್ನ ನೆಲಸಮಗೊಳಿಸಿತ್ತು. ಇಷ್ಟೇ ವಿಷಯ. ಆದರೆ ಇದರಲ್ಲಿ ರಾಜಕೀಯ ಲಾಭ ಹುಡುಕೋಕೆ ಬಂದಿದ್ದು ಕೇರಳ ಸರ್ಕಾರ. ಅಲ್ಲಿನ ಸ್ಥಳೀಯ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಮುನ್ನಡೆಯಾಯಿತು ಅಂತ ಕರ್ನಾಟಕ ಕಾಂಗ್ರೆಸ್ ಮೇಲೆ ಅಸ್ತ್ರ ಪ್ರಯೋಗ ಮಾಡಿತು. ಇನ್ನು ಸಿನಿಮಾ ರೀತಿಯಲ್ಲಿ ಎಐಸಿಸಿ ಸಂಘಟನಾ ಕಾರ್ಯದರ್ಶಿ ಕೈ ಸಂಸದ ಕೆ.ಸಿ. ವೇಣುಗೋಪಾಲ್ ಎಂಟ್ರಿ ಕೊಟ್ರು. ಇವರೇ ಸರ್ಕಾರವೇನೋ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಕಮಾಂಡ್ ಮಾಡಿಬಿಟ್ರು. ಬೆಂಗಳೂರಿನ ಕೋಗಿಲು ಗ್ರಾಮದಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣಗಳನ್ನ ತೆರವು ಬಗ್ಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಜೊತೆ ಮಾತನಾಡಿದ್ದೇನೆ. ಇಂತಹ ಕ್ರಮಗಳನ್ನ ಎಚ್ಚರಿಕೆಯಿಂದ, ಸೂಕ್ಷ್ಮತೆ ಮತ್ತು ಸಹಾನುಭೂತಿಯಿಂದ ರಾಜ್ಯ ಸರ್ಕಾರ ಕೈಗೊಳ್ಳಬೇಕಿತ್ತು. ಎಐಸಿಸಿ ಈ ಘಟನೆ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಸಂತ್ರಸ್ತರಿಗೆ ಪರಿಹಾರ ಮತ್ತು ಪುನರ್ವಸತಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಪರಿಹಾರದ ಭರವಸೆ ನೀಡಿದ್ದಾರೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಳೆದ್ರು ಅನ್ನೋ ಮಾತಿದೆ. ಹಂಗೆ ಕೆ.ಸಿ. ವೇಣುಗೋಪಾಲ್ ಕೇರಳದಲ್ಲಿ ತಮ್ಮ ರಾಜಕೀಯ ಮುಖ ಉಳಿಸಿಕೊಳ್ಳುವುದಕ್ಕೆ ಇಲ್ಲಿ ಹೀರೋಯಿಸಂ ತೋರಿಸುತ್ತಿದ್ದಾರೆ. ಅಲ್ಲಿ ಹೀರೋ ಆಗೋದಕ್ಕೆ ರಾಜ್ಯದ ಕಾನೂನಿನ ವಿಚಾರಕ್ಕೆ ಕೈ ಹಾಕಿದ್ದಾರೆ. ವೇಣುಗೋಪಾಲ್ ಮಾತೆ ಶಾಸನ ಅಂದುಕೊಂಡ ಸಿದ್ದರಾಮಯ್ಯನವರು ಇವತ್ತು ಸಭೆ ನಡೆಸಿದ್ದಾರೆ. ಡಿಕೆ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಅಷ್ಟಕ್ಕೂ ಅಕ್ರಮ ಒತ್ತುವರಿ ತೆರವು ವಿಚಾರಕ್ಕೆ ಮಧ್ಯಪ್ರವೇಶ ಮಾಡಲು ಈ ವೇಣುಗೋಪಾಲ್ ಯಾರು? ಹೂ ಇಸ್ ವೇಣುಗೋಪಾಲ್? ಕಾಂಗ್ರೆಸ್ ಪಕ್ಷಕ್ಕೂ ಇವರಿಗೂ ಸಂಬಂಧ ಇರಬಹುದು. ಪಕ್ಷದ ಆಂತರಿಕ ವಿಚಾರಕ್ಕೆ ಏನ್ ಬೇಕಾದರೂ ಸಲಹೆ ಕೊಡಬಹುದು. ಆದರೆ ಸರ್ಕಾರದಲ್ಲಿ ಮೂಗು ತುರಿಸಲು ಹೂ ಇಸ್ ವೇಣುಗೋಪಾಲ್? ಕೇರಳದ ವಿಚಾರಕ್ಕೆ ಇವತ್ತು ಬಂದಿರೋ ಕೆ.ಸಿ. ವೇಣುಗೋಪಾಲ್ ರಾಜ್ಯದ ಸಮಸ್ಯೆಗಳ ಬಗ್ಗೆ ಯಾವತ್ತಾದ್ರೂ ಧ್ವನಿ ಎತ್ತಿದ್ರ? ಕಾಸರಗೋಡ್ನಲ್ಲಿ ಕನ್ನಡ ಶಾಲೆಗಳ ವಿಚಾರಕ್ಕೆ ಮಧ್ಯಪ್ರವೇಶ ಮಾಡಿದ್ರ?
ಅದೆಲ್ಲ ಬಿಡಿ. ಕೋಗಿಲ್ನಂತೆಯೇ ಮನೆ ಕಳೆದುಕೊಂಡ ರಾಜಕಾಲುವೆ ಕಾರ್ಯಾಚರಣೆ ಬಗ್ಗೆ ಮಾತನಾಡಿದ್ರ? ಕೃಷ್ಣ ಹಿನ್ನೀರಿನಲ್ಲಿ ಬೀದಿಗೆ ಬಿದ್ದವರಿಗೆ ಸೂರು ಕಲ್ಪಿಸಿದ್ರ? ಇದ್ಯಾವುದಕ್ಕೂ ತುಟಿ ಬಿಚ್ಚದ ವೇಣುಗೋಪಾಲ್ ಸುತ್ತ ಅನೇಕ ಪ್ರಶ್ನೆಗಳು ಹುಟ್ಟಿಕೊಳ್ತಿವೆ. ಸಿದ್ದರಾಮಯ್ಯ ಸರ್ಕಾರ ಕೂಡ ಈ ಹಿಂದಿನ ನಿರಾಶ್ರಿತರ ಕುರಿತು ದಪ್ಪ ಚರ್ಮದಂತೆ ವರ್ತಿಸಿ ಈಗ ವೇಣುಗೋಪಾಲ್ ಹೇಳಿದ್ದೇ ತಡ ಕೋಗಿಲು ಪರಿಹಾರಕ್ಕೆ ಟೊಂಕ ಕಟ್ಟಿ ನಿಂತಿರೋದು ಹೈಕಮಾಂಡ್ ಮುಂದೆ ಮಂಡಿಯೂರಿದ್ದಕ್ಕೆ ಹಿಡಿದ ಕೈಗನ್ನಡಿಯಷ್ಟೇ. ನೀವು ಯಾರು ಗುಲಾಮರಾದ್ರೂ ಆಗಲಿ, ನೀವು ವೇಣುಗೋಪಾಲ್ ಅವರ ಗುಲಾಮರು ಬೇಕಾದ್ರೂ ಆಗಲಿ, ಪಿಣರಾಯಿ ವಿಜಯನ್ ಅವರ ಸರ್ಕಾರದ ಗುಲಾಮರಾದ್ರೂ ಆಗಲಿ, ಕಾಂಗ್ರೆಸ್ನವರು, ನಮಗೆ ಅದರ ಬಗ್ಗೆ ಆಕ್ಷೇಪಣೆ ಇಲ್ಲ. ಆದರೆ ನನ್ನ ರಾಜ್ಯದ ಜನರನ್ನ ಗುಲಾಮರಾಗಿ ಇನ್ನೊಬ್ಬರ ಮುಂದೆ ತಲೆ ಬಗ್ಗಿಸುವಂತೆ ಮಾಡಬೇಡ್ರಿ. ಇಷ್ಟು ಮಾತ್ರವಲ್ಲ, ವಿಪಕ್ಷ ನಾಯಕ ಆರ್ ಅಶೋಕ್ ಕರ್ನಾಟಕವನ್ನ ರೂಲ್ ಮಾಡ್ತಿರೋದು ಯಾರು ಎಂಬ ಪ್ರಶ್ನೆ ಎತ್ತಿದ್ದಾರೆ. ಆದ್ರೆ ಸಚಿವ ಎಚ್.ಸಿ. ಮಹಾದೇವಪ್ಪ ನಾವು ಯಾರ ಲಾಬಿಗೂ ಮಣಿಯಲ್ಲ ಅಂತ ಹಾರಿಕೆ ಉತ್ತರ ಕೊಡ್ತಿದ್ದಾರೆ. ಕರ್ನಾಟಕ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ಕೇರಳದ ಜನರಲ್ ಸೆಕ್ರೆಟರಿ ಇದ್ದಾರೆ ವೇಣುಗೋಪಾಲ್, ಕೇರಳದ ಮುಖ್ಯಮಂತ್ರಿ ಅವರ್ಯಾರೋ ಕಾಂಗ್ರೆಸ್ನ ಹೈಕಮಾಂಡ್ ವೇಣುಗೋಪಾಲ್ ವರದಿ ಕೇಳ್ತಾರೆ. ಇದು ನಾಚಿಕೆ ಆಗಲ್ಲ? ಸರ್ಕಾರ ಯಾರಲ್ಲಾದ್ರೂ ಮುಡಿಯೋದಿಲ್ಲ. ಮೂಲತಃ ಅದು ಕಸ ವಿಲೇವಾರಿಗೆ ಸೀಮಿತವಾದಂತ ಜಾಗ. ಜನರಿಗೆ ಪುನರ್ವಸತಿ ಕಲ್ಪಿಸೋದು ಸರ್ಕಾರದ ಜವಾಬ್ದಾರಿ. ಅದನ್ನ ಮಾಡ್ತಾರೆ. ಕೆ.ಸಿ. ವೇಣುಗೋಪಾಲ್ ಮೂಗು ತೋರಿಸೋಕೆ ಯಾಕೆ ಬಿಟ್ರಿ ಅಂತ ಛಲವಾದಿ ಪ್ರಶ್ನಿಸಿದ್ರು. ಇದಕ್ಕೆ ಉತ್ತರಿಸಿದ ಭೈರತಿ ಸುರೇಶ್, ಬಿಜೆಪಿಯವರು ಸಲಹೆ ಕೊಡಲ್ವಾ ಅಂತ ತಪ್ಪಿಗೆ ತಪ್ಪು ಸೇರಿಸಿ ಸರಿ ಮಾಡೋ ಯತ್ನ ಮಾಡಿದ್ರು. ಕೆ.ಸಿ. ವೇಣುಗೋಪಾಲ್ ಅವರು ನಿಮ್ಮ ನಾಯಕರಿರ್ಬೋದು, ನೀವು ಅವರ ಗುಲಾಮಗಿರಿ ಮಾಡ್ಕೊಳ್ಳಿ, ನಮಗೇನ್ ಚಿಂತೆ ಇಲ್ಲ. ಆದ್ರೆ ಇಲ್ಲಿ ಮೂಗು ತೋರಿಸಲಿಕ್ಕೆ ಯಾಕೆ ಬಿಟ್ರಿ? ಅವರು ಟ್ವೀಟ್ ಮಾಡಿದ ಮೇಲೆ ನಿಮ್ಮ ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟಿದೆ. ಕೆ.ಸಿ. ವೇಣುಗೋಪಾಲ್ ನಮ್ಮ ದೇಶದ ಪ್ರಧಾನ ಕಾರ್ಯದರ್ಶಿ ರೀ. ಕಿವಿ ಮಾತು ಹೇಳಕ್ಕೆ ಅವ್ರಿಗೇನು ಇದಿಲ್ವ? ಈಸ್ ಆಲ್ಸೋ MP. ಅವರು ಲೋಕಸಭಾ ಸದಸ್ಯರಿದ್ದಾರೆ ಈ ದೇಶದಲ್ಲಿ. ಹಂಗಾದ್ರೆ ಡೆಲ್ಲಿಯಿಂದ ಬಂದು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ ಬಿಜೆಪಿ ಅವ್ರಿಗೆ, ಅವರೆಲ್ಲ ಸೂಪರ್ CMಗಳು ಹಂಗಾದ್ರೆ. ಇನ್ನು ಸಿದ್ದರಾಮಯ್ಯ ಸರ್ಕಾರ ಕೇರಳದ ಪರ ಒಲವು ಬಲವೂ ಕೊಡ್ತಿರೋದು ಇದೇ ಮೊದಲ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಈ ಹಿಂದೆ ವಯನಾಡಿಗೆ 100 ಮನೆ ಕಟ್ಟಿಕೊಡೋದಕ್ಕೆ ಹಣ ಕೊಟ್ಟಿತ್ತು. ಕೇರಳದಲ್ಲಿ ಆನೆ ತುಳಿದು ಜನ ಸತ್ರೆ ನಮ್ಮ ಆನೆಯದು ಅಂತ ಪರಿಹಾರ ನೀಡಿತ್ತು. ಪ್ರಿಯಾಂಕ್ ಗಾಂಧಿಗೆ ಖುಷಿ ಪಡಿಸಬೇಕೆಂದು ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ರಾತ್ರಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲು ಕೈ ಹಾಕಿತ್ತು. ಇದೆಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೇರಳ ಮೇಲಿರುವ ಲವ್ನ ಬಗ್ಗೆ ಹೇಳುತ್ತೆ. ಅನಿಲ್ ಕಲ್ಕೆರೆ ಜೊತೆ ಪ್ರಮೋದ್, TV9 ಬೆಂಗಳೂರು. ಇವತ್ತು ಯಾವಾಗ ಕೆ.ಸಿ. ವೇಣುಗೋಪಾಲ್ ಆದೇಶವನ್ನ ಮಾಡಿದ್ರು, ಅದಾದ ಬಳಿಕ ಸರ್ಕಾರವೇ ಸಭೆ ಮಾಡ್ತು. ಖುದ್ದು ಮುಖ್ಯಮಂತ್ರಿಗಳೇ ಸಭೆಯನ್ನ ಮಾಡಿದ್ರು. ಅದಾದ ಬಳಿಕ ಈಗ ಮಾತನಾಡ್ತಿದ್ದಾರೆ. ಅರ್ಹರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. 7 ಕಿಮಿ ಅಂತರದಲ್ಲಿ, ಅಂದ್ರೆ 7 ಕಿಲೋಮೀಟರ್ ಒಳಗಡೆ ಅವರಿಗೆ ಮನೆ ಕಟ್ಕೊಡ್ತೇವೆ ಅನ್ನುವಂಥ ಮಾತನ್ನ ಈಗ ಮುಖ್ಯಮಂತ್ರಿಗಳೇ ನೇರವಾಗಿ ಹೇಳ್ತಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಬಳಿಕ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ನಡೆಸಿ ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಿದೀವಿ, ಅವರು ಚರ್ಚೆ ನಡೆಸಿದ್ದಾರೆ ನಮ್ಮ ಜೊತೆಗೆ, ಹೀಗಾಗಿ ಅದೇ ಜಾಗದಲ್ಲಿ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದ್ದೀನಿ. 7 ಕಿಲೋಮೀಟರ್ ಒಳಗಡೆ ಎಲ್ಲಾದರೂ ಕೂಡ ಅವರಿಗೆ ವಸತಿಯ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಈಗ ಸಿದ್ದರಾಮಯ್ಯನವರು ಆ ಫೋಟೋಗಳ ಸಮೇತ ತೋರಿಸ್ತಾ ಇದ್ದಾರೆ. ಯಾರ್ಯಾರು ವ್ಯಕ್ತಿಗಳು ಅಲ್ಲಿ ಅಕ್ರಮವಾಗಿ ಮಾಡ್ಕೊಂಡಿದ್ರು, ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು, ವಾಸವಾಗಿದ್ದರು, ಜಿಲ್ಲಾಧಿಕಾರಿಗೆ ಮತ್ತು ಸಂಬಂಧಪಟ್ಟಂಥ ಆ ಕಾರ್ಪೊರೇಷನ್ ಕಮಿಷನರು ಅವ್ರಿಗೆ ಹೇಳಿದ್ದೀನಿ, ನಾಳೆ ನಾಳಿದ್ದು ಅದನ್ನೆಲ್ಲ ವೆರಿಫೈ ಮಾಡಿ ಜಿನೈನ್ ವ್ಯಕ್ತಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಯಾರ್ಯಾರು